ಹಾಯ್, ಇವತ್ತು ಮಧ್ಯಾಹ್ನ ಊಟಕ್ಕೆ ಸ್ಪೆಷಲ್ ಆಗಿ ದಾಲ್ ಕಿಚಡಿ ಮಾಡಕತ್ತೀನಿ. ಅದಕ್ಕೆ ಏನೇನು ಬೇಕಂದ್ರೆ ಒಂದು ಗ್ಲಾಸ್ ಅಕ್ಕಿ ತೊಗೋಬೇಕ್ರಿ. ಒಂದು ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಹೆಸರುಬೇಳೆ ತೊಗೊಂಡಿನಿ. ಒಂದು ಸ್ವಲ್ಪ ಅದಕ್ಕಿಂತ ಕಮ್ಮಿ ತೊಗರಿಬೇಳೆ ತೊಗೊಂಡಿನಿ. ಇದನ್ನೆಲ್ಲ ನೀರಾಗ ಹಾಕಿ ನೆನೆಸಿನ್ರಿ. ಒಂದು 15 ನಿಮಿಷ ನೆನೆಸಿನ್ರಿ. ನೆನೆಸಿಂದ ಈಗ ಈ ಕುಕ್ಕರ್ದಾಗ ಹಾಕಿನಿ. ಹಾಕಿ ಒಂದು ಗ್ಲಾಸಿಗೆ 2 ಗ್ಲಾಸ್ನಂಗೆ ಅಳತಿ ಮೇಲೆ ನೀವು ನೀರು ಹಾಕ್ಬೇಕ್ರಿ. ಈ ನೀರು ಹಾಕಿಂದ ಈಗ ಸದ್ನ ಹಾಕಿನ್ರಿ ನೀರು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ರೀ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ. ಎಣ್ಣೆ ಹಾಕಿ ಮುಚ್ಚಿ 3 ಸೀಟಿ ಹೊಡಿಸ್ಬೇಕ್ರಿ. ಕುಕ್ಕರ್ ಹಚ್ಚಿಟ್ಟೀನಿ ರೀ. ಇವು 3 ಸೀಟಿ ಆಗಬೇಕು. 3 ವಿಸಿಲ್ ಆದಮೇಲೆ ಬಂದ್ ಮಾಡ್ತೀನಿ. ಇವು 3 ಸೀಟಿ ಆಗ್ತಾವ್ರಿ. 3 ಸೀಟಿ ಆದಮೇಲೆ ಬಂದ್ ಮಾಡ್ಬೇಕು. ಅರುತನ ಇದೆಲ್ಲ ಒಗ್ಗರಣೆ ಹಾಕೊಂಡ್ರಿ. ಇಲ್ಲಿ ಟಮಾಟಿ ಹೆಚ್ಚಿಟ್ಟಿನಿ, ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಅಲ್ಲ, ಹಸಿ ಅಲ್ಲ, ಇವೆಲ್ಲ ಹಿಂಗೆ ಸಣ್ಣಂಗೆ ಕಟ್ ಮಾಡಿಟ್ಟೀನಿ ರೀ. ಇವಿಷ್ಟು ತೊಗೊಂಡೀನಿ. ಈಗ ಸದ್ದ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿ ಹಾಕಿನ್ರಿ. ಹಾಕೋರು ದ್ರಾಕ್ಷಿನೂ ಹಾಕ್ತಾರ. ನಮ್ಗೆ ಇಷ್ಟ ಆಗಂಗಿಲ್ಲ ಅಂತಂದು ನಾ ಹಾಕಂಗಿಲ್ಲ. ಇವಿಷ್ಟು ಈ ಸದ್ದ ಒಗ್ಗರಣೆ ಹಾಕೊಂಡ್ರಿ. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟೀನಿ. ಅದರೊಳಗೆ ಸ್ವಲ್ಪ ತುಪ್ಪ ಹಾಕೀನಿ. ಮೊದಲು ಇವು ಬಾದಾಮಿ ಮತ್ತು ಗೋಡಂಬಿ ಏನದಾವ ತುಪ್ಪದಾಗ ಒಂದು ಸ್ವಲ್ಪ ಹುರಿದು ತಕ್ಕೊಳ್ಳೋಣ್ರಿ. ಇವು ತುಪ್ಪದಾಗ ಹುರಿದಿಂದ ಹಿಂಗೆ ಆಗ್ತಾವ್ರಿ. ಈಗ ತೆಗಿತೀನಿ. ಇವಕ್ಕೆ ಅವು ಬಾದಾಮಿ ಗೋಡಂಬಿ ತೆಗೆದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಒಗ್ಗರಣೆ ಕೊಡ್ಬೇಕು. ಈಗ ಸದ್ದ ಇದು ಎಣ್ಣೆಕಾಯನ್ನ ಸ್ವಲ್ಪ ಜೀರಿಗೆ ಹಾಕ್ಬೇಕ್ರಿ. ಜೀರಿಗೆ, ಸ್ವಲ್ಪ ಸಾಸಿವೆ, ಇದು ಅಲ್ಲ ಬೆಳ್ಳುಳ್ಳಿ ಸಣ್ಣಂಗೆ ಕಟ್ ಮಾಡಿವಲ್ರಿ. ಈ ಎಣ್ಣೆಗ ವಾಸನೆ ಹೋಗುತ್ತಾನ ಹುರಿಬೇಕ್ರಿ. ಇದಕ್ಕೆ ಒಂದಿಷ್ಟು ಕರಿಬೇವು ಹಾಕ್ತೀನಿ ರೀ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತೇನೆ. ಇವೆಲ್ಲ ಎಣ್ಣೆಗೆ ಬಾಡಿಸ್ಬೇಕ್ರಿ. ಇದು ಸೀಟಿ ಬಿಟ್ಟದ್ರಿ. ಈಗ ಇದು ಓಪನ್ ಮಾಡಿ ಹಿಂಗೆಲ್ಲ ಇದು ರೈಸ್ ಆಗಿರ್ತದ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ. ಒಂದು 4 ಸ್ಪೂನ್ ಹಾಕ್ತೀನಿ ರೀ. ಯಾಕಂದ್ರೆ ಅನ್ನ ಜಾಸ್ತಿ ಅದ. 4 ಸ್ಪೂನ್ ಹಾಕಿ ಮುಗಿಸ್ಬೇಕ್ರಿ. ಇದು ಈಗ ಸದ್ದ ಈ ಚಮಚಲೆ ಚಂದಂಗೆ ಹಿಂಗೆ ಮುಗಿಸ್ಬೇಕ್ರಿ. ಇದಕ್ಕೆ ಈಗ ಸದ್ಯಕ್ಕೆ ಉಳ್ಳಾಗಡ್ಡಿ, ಟಮಾಟಿ ಏನು ಕಟ್ ಮಾಡಿಟ್ಟಿನಲ್ಲ ಇವಿಷ್ಟು ಹಾಕ್ತೀನಿ ರೀ. ಹಾಕಿ ಚಂದಂಗೆ ತಾಳಿಸ್ತೀನಿ ರೀ. ಇದು ಎಣ್ಣೆ ಒಳಗೆ ಚೆನ್ನಾಗಿ ತಾಳಿಸ್ಬೇಕ್ರಿ. ತಾಳಿಸ್ಕೋತ ಹಂಗೆ ಇದಕ್ಕೆ ಸ್ವಲ್ಪ ಕೆಂಪು ಖಾರ ಹಾಕಬೇಕು. ಇದಕ್ಕೆ ಆಲ್ರೆಡಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೀನಿ ರೀ. ಅದಕ್ಕೆ ರುಚಿಗೆ ತಕ್ಕಷ್ಟು ಕೆಂಪು ಖಾರ ಹಾಕ್ಬೇಕ್ರಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಬೇಕ್ರಿ. ಇನ್ನೊಂದು ಸ್ವಲ್ಪ ಇದನ್ನ ಒಂದು ಸ್ವಲ್ಪ ಈಗ ಸದ್ದ ಮುಗಿಸೋಣ್ರಿ. ಇದು ಮುಗಿಸೋಣ ನೋಡ್ರಿ. ಹಿಂಗೆ ಆಗ್ತದ. ಇದು ಹಿಂಗೆ ಎಣ್ಣೆ ಬಿಡ್ತದ್ರಿ. ಇದಕ್ಕೆ ಒಂದು ಸ್ವಲ್ಪ ಈಗ ನೀರು ಹಾಕ್ಬೇಕ್ರಿ. ನೀರು ಹಾಕಿ ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕ್ರಿ. ನೋಡ್ರಿ, ನಾ ಹಾಕಿದ ಅಕ್ಕಿ ಅಳತಿ ಮ್ಯಾಲೆಗೆ 3 ಗ್ಲಾಸ್ ಹಾಕಿನ್ರಿ ನೀರು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಅಂದಾಗೂ ಐತಿ, ಇಲ್ಲಿನೂ ಹಾಕ್ಲಿಕ್ಕತ್ತೀನಿ. ಸ್ವಲ್ಪ ಹಾಕ್ಬೇಕು ಇದಕ್ಕೆ. ಈಗ ಇದು ಕುದಿಲ್ರಿ. ಕುಕ್ಕರ್ದಾಗ ಏನದಲ್ರಿ, ಇದಕ್ಕೆ ಕುದಿಸಿದ ನೀರು ಹಾಕಿ ಮುಗಿಸ್ಬೇಕ್ರಿ. ಈಗ ಸದ್ಯಕ್ಕೆ ಇದಿಷ್ಟು ಹಾಕಕತ್ತೀನಿ ನೋಡ್ರಿ. ಇದು ಮುಗಿಸ್ತೀನಿ. ಈ ಥರ ಎಲ್ಲ ಕೈಯಾಡಿಸ್ಬೇಕ್ರಿ. ಕೈಯಾಡಿಸಿ ಮತ್ತು ಒಂದು ಸಲ ಕುದಿಯಕ್ಕೆ ಇಡ್ಬೇಕ್ರಿ. ಈಗ ಇದು ಹಿಂಗೆ ಆಗ್ಯದ್ರಿ. ಇದೊಂದು ಸ್ವಲ್ಪ ಕುದಿಯಕ್ಕೆ ಇದ್ರ ಮೇಲೆ ಇಡ್ತೀನಿ, ಒಲೆ ಮೇಲೆ. ಇದಕ್ಕೇನದ್ರಿ, ಇವೆಲ್ಲ ಬಾದಾಮಿ ಅದು ಹುರಿದಿನಲ್ಲ ಇವು ಹಾಕ್ತೀನಿ. ಸ್ವಲ್ಪ ತುಪ್ಪ ಹಾಕ್ತೀನಿ. ಲಾಸ್ಟಿಗೆ ಹಾಕ್ತೀನಿ ತುಪ್ಪ. ಈಗ ಇದು ಕುದಿಯಕ್ಕೆ ಇಡ್ತೀನಿ ರೀ. ಇದಕ್ಕೆ ಲಾಸ್ಟಿಗೆ ಮತ್ತೊಂದು 2 ಸ್ಪೂನ್ ತುಪ್ಪ ಹಾಕ್ಬೇಕ್ರಿ. ಹಾಕಿದ್ ನೋಡ್ರಿ. ಈಗ ಕಿಚಡಿ ರೆಡಿ ಆಯ್ತು ನೋಡ್ರಿ. ನೀವು ಮಾಡಿರಿ, ಟೇಸ್ಟ್ ಆಗ್ತದೆ. ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.